ಸೂರ್ಯನ ಬೆಳಕಾಗಿದ್ದಳು ಜೈನಾಪುರದ ವೀರ ಮಹಿಳೆ ಕಾಶಿಬಾಯಿ ದೇಸಾಯಿ. ಕಾಶಿಬಾಯಿ ದೇಸಾಯಿ. ಕಾಶಿಬಾಯಿ ದೇಸಾಯಿ. ಹಿಸ್ಟ್ರಿ ರಿಪೀಟ್, ಇದು ಇತಿಹಾಸದ ಅನಾವರಣ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ನಮ್ಮ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದೆಷ್ಟೋ ವೀರ ನಾರಿಯರು, ದಿಟ್ಟ ಹೋರಾಟಗಾತಿಯರು ಇತಿಹಾಸದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ, ಅವರದ್ದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಎಂದಿಗೂ ಕೂಡ ಇತಿಹಾಸದಲ್ಲಿ ಮಾದರಿಯ ನಡೆಗೆ ಬಹಳಷ್ಟು ಹೆಸರುವಾಸಿ. ಅಂತಹದ್ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಜೈನಾಪುರ ದೇಸಾಯಿ ಮನೆತನದ ಒಡತಿ ಕೂಡ ಅವರ ಹೆಸರೇ ಕಾಶಿಬಾಯಿ ದೇಸಾಯಿ. ಜೈನಾಪುರ ದೇಸಗತ್ತಿ ಮನೆತನ ಅಂತ ಹೇಳಿದ್ರೆ ಇಂದಿಗೂ ಕೂಡ ಬಹಳಷ್ಟು ಫೇಮಸ್. ಯಾಕೆ ಅವರಷ್ಟು ಪ್ರಸಿದ್ಧಿಯಾದ್ರು, ಯಾಕೆ ಅವರಿಂದೂ ಕೂಡ ನೆನಪಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ಅದು 1942ರ ಹೊತ್ತು ಬ್ರಿಟಿಷರು ಅಧಿಕಾರದಲ್ಲಿ ಉತ್ತುಂಗಕ್ಕೆ ಏರಿದ್ದಂತಹ ಸಮಯ. ಬ್ರಿಟಿಷರಿಗೆ ಎದುರು ಮಾತನಾಡಿ ದಿಟ್ಟತನವನ್ನ ತೋರಿದಂತಹ ಮಹಿಳೆ ಯಾರಾದ್ರೂ ಇದ್ರೆ ಅದು ಕಾಶಿಬಾಯಿ ದೇಸಾಯಿ. ನಮ್ಮ ದೇಶದಲ್ಲಿ ಅದೆಷ್ಟೋ ವೀರ ನಾರಿಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಬ್ರಿಟಿಷರ ಮಾತಿಗೂ ಕೂಡ ಕ್ಯಾರೆ ಎನ್ನದೆ ನಮ್ಮತನವನ್ನ, ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ತೇವೆ ಅಂತ ಹೇಳಿ ಹೋರಾಡಿದವರು ಇದ್ದಾರೆ. ಇವರೆಲ್ಲರ ಮಧ್ಯೆ ಕಾಶಿಬಾಯಿ ದೇಸಾಯಿ ಬಹಳಷ್ಟು ವಿಭಿನ್ನವಾಗಿ ಕಾಣ್ತಾರೆ. ಜೈನಾಪುರ ದೇಸಾಯಿಯವರ ಮನೆತನ ಅಂತ ಹೇಳಿದ್ರೆ ಸುತ್ತಮುತ್ತ 25 ಹಳ್ಳಿಗಳಲ್ಲಿ ಬಹಳಷ್ಟು ಚಿರಪರಿಚಿತವಾಗಿತ್ತು. ಅವರ ಆಡಳಿತದ ವ್ಯಾಪ್ತಿಗೆ ಆ ಎಲ್ಲ ಹಳ್ಳಿಗಳು ಕೂಡ ಒಳಪಟ್ಟಿತ್ತು. ಕಾಶಿಬಾಯಿ ದೇಸಾಯಿಯವರು ಇಷ್ಟೊಂದು ಯಾಕೆ ಪ್ರಸಿದ್ಧಿಯಾಗಿದ್ದಾರೆ ಅನ್ನೋದಕ್ಕೆ ಅನೇಕ ಕಾರಣಗಳನ್ನ ಕೊಡ್ತಾ ಹೋಗ್ಬೋದು. ಕಾಶಿಬಾಯಿ ದೇಸಾಯಿಯವರು ಸಂಗಪ್ಪ ದೇಸಾಯಿಯವರಿಗೆ 2ನೇ ಹೆಂಡತಿಯಾಗಿ ಜೈನಾಪುರ ದೇಸಾಯಿಯವರ ಮನೆಯ ಸೊಸೆಯಾಗಿ ಕಾಲಿಡ್ತಾರೆ. ಅದೇನೋ ಕಾರಣಾಂತರಗಳಿಂದ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಂಗಪ್ಪ ದೇಸಾಯಿಯವರ ಮೊದಲ ಪತ್ನಿ ಮರಣವನ್ನು ಅಪ್ಪಿರ್ತಾರೆ. ಆಗ 2ನೇ ಹೆಂಡತಿಯಾಗಿ ಕಾಶಿಬಾಯಿ ದೇಸಾಯಿಯವರು ಬರ್ತಾರೆ. ಅವರ ಬಾಳಲ್ಲಿ ಬಂದ ನಂತರ ಇಡೀ ಜೈನಾಪುರ ದೇಸಾಯಿಯವರ ಮನೆತನ ಮತ್ತಷ್ಟು ಕುಟುಂಬಕ್ಕೆ ಎಷ್ಟರ ಮಟ್ಟಿಗೆ ಕಾಶಿಬಾಯಿ ದೇಸಾಯಿಯವರು ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅಂತ ಹೇಳಿದ್ರೆ 1947ರ ಹೊತ್ತಿನಲ್ಲೇ ಓರ್ವ ಮಹಿಳೆಯಾಗಿ ಎಲ್ಲೆಡೆ ಕೂಡ ಮನೆ ಮಾತಾಡ್ತಾರೆ. ಕೇವಲ ದೇಸಾಯಿ ಮನೆತನದ ಒಡತಿ ಅಷ್ಟೇ ಅಲ್ಲ, ಸುತ್ತಮುತ್ತಲ ಹಳ್ಳಿಗಳಲ್ಲೂ ಕೂಡ ಮಾತ್ರ ಸ್ವರೂಪಿಯಾಗಿ ಕಾಶಿಬಾಯಿ ಅವರು ಕಂಡು ಬರ್ತಾರೆ. ಆಗಿನ ಸಮಯದಲ್ಲಿ ಅಂದ್ರೆ 1947ರ ಹೊತ್ತಲ್ಲಿ ಕರ್ನಾಟಕದಲ್ಲಿ ಜೈನಾಪುರ ದೇಸಾಯಿಯವರ ಮನೆತನದಲ್ಲಿ ಒಂದು ಘಟನೆ ನಡೆಯುತ್ತೆ. ಇದು ಇತಿಹಾಸದಲ್ಲಿ ಮುಖ್ಯವಾದಂತಹ ಘಟನೆ ಆಗುತ್ತೆ. ಅದೇನು ಅಂತ ಹೇಳಿದ್ರೆ, ದೂರದ ಇಂಗ್ಲೆಂಡ್ ದೇಶದಿಂದ ರೋಲ್ಸ್ ರಾಯ್ಸ್ ಕಾರನ್ನ ಇವರು ಖರೀದಿ ಮಾಡ್ತಾರೆ. ಅಂದ್ರೆ ಸ್ವತಃ ತಾವು ಮತ್ತು ತಮ್ಮ ಫ್ಯಾಮಿಲಿಗೆ ಓಡಾಡೋದಕ್ಕೆ ಅಂತ ಹೇಳಿ ಆ ರೋಲ್ಸ್ ರಾಯ್ಸ್ ಕಾರನ್ನ ಖರೀದಿ ಮಾಡ್ತಾರೆ. ಇಂಗ್ಲೆಂಡಿನಿಂದ ಜೈನಾಪುರಕ್ಕೆ ತರ್ತಾರೆ. ಆಗ ಕೇವಲ 2 ರೋಲ್ಸ್ ರಾಯ್ಸ್ ಕಾರ್ ಮಾತ್ರ ಕರ್ನಾಟಕದಲ್ಲಿ ಇರುತ್ತದೆ. ಒಂದು ಮೈಸೂರು ಒಡೆಯರ ಹತ್ರ ಇರುತ್ತೆ, ಅದು ಬಿಟ್ರೆ ಇನ್ನೊಂದು ಜೈನಾಪುರ ದೇಸಾಯಿ. ಹೀಗೆ ತಂದಂತಹ ಕಾರಿನ ಮೇಲೆ ಬ್ರಿಟಿಷ್ ಅಧಿಕಾರಿಗಳ ಕಣ್ಣು ಬೀಳುತ್ತೆ. ಒಂದು ಸಲ ವಿಜಯಪುರದ ಜಿಲ್ಲಾಧಿಕಾರಿ ಅಂದ್ರೆ ಆಗಿನ ಬ್ರಿಟಿಷ್ ಜಿಲ್ಲಾಧಿಕಾರಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇಂಗ್ಲೆಂಡಿನಿಂದ ಓರ್ವ ಅಧಿಕಾರಿ ಬರ್ತಾ ಇದ್ದಾರೆ, ದೊಡ್ಡ ಅಧಿಕಾರಿ. ಹಾಗಾಗಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕರೆದುಕೊಂಡು ಬರೋದಕ್ಕೆ ನಿಮ್ಮ ಕಾರನ್ನ ಕೊಡಿ, ಐಷಾರಾಮಿ ಕಾರನ್ನ ಕೊಡಿ ಅಂತ ಹೇಳಿ ಕಾಶಿಬಾಯಿ ದೇಸಾಯಿ ಅವರ ಹತ್ರ ಅವರು ಕೇಳ್ಕೊಳ್ತಾರೆ. ಆಗ ಕಾಶಿಬಾಯಿ ಅವರು ಹೇಳ್ತಾರೆ, ಹಾಗೆಲ್ಲ ಕೊಡೋದಕ್ಕೆ ಇದು ಬ್ರಿಟಿಷರ ಸ್ವತ್ತಲ್ಲ, ಇದು ನಮ್ಮ ಯಾರೋ ಬಂದಂತಹ ನಿಮ್ಮಂಥವ್ರಿಗೆ ಕೊಡೋದಕ್ಕಲ್ಲ, ಇದು ನಮ್ಮ ಬಳಕೆಗೆ ಇರುವಂತಹ ಕಾರು ಅಂತ ನೇರವಾಗಿ ಬ್ರಿಟಿಷರ ಮುಖಕ್ಕೆ ಹೊಡೆದಾಗ ಹೇಳ್ತಾರೆ. ಆಗ ಬ್ರಿಟಿಷ್ ಏನು ಜಿಲ್ಲಾಧಿಕಾರಿ ಇರ್ತಾರೆ ಅವರೊಂದು ಮಾತನ್ನು ಹೇಳ್ತಾರೆ, ನೀವು ಕಾರನ್ನು ಕೊಡೋದಿಲ್ವಾ, ಹಾಗಾದ್ರೆ ನಿಮ್ಮ ಕಾರ್ನ ರಿಜಿಸ್ಟ್ರೇಷನ್ ಅನ್ನ ಕ್ಯಾನ್ಸಲ್ ಮಾಡ್ತೇವೆ, ನೀವು ರೋಡಿಗೆ ಆ ಕಾರ್ನ ತರೋ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಎಚ್ಚರಿಕೆ, ಹೋಗು, ನೀನು ಎಚ್ಚರಿಕೆ ಕೊಟ್ಟಾಕ್ಷಣ ನಾನು ನಿಮಗೆ ಕೊಡೋದಿಲ್ಲ, ನಾನು ಅದನ್ನು ಓಡಿಸೋದೇ ಇಲ್ಲ, ಅದರ ಬದಲಾಗಿ ಸಗಣಿಯಿಂದ ತಟ್ಟಿದ ಭರಣಿಯನ್ನ ಆ ಕಾರಿನ ಮೇಲೆ ಹಾಕಿ ಉಪಯೋಗಿಸೋದಕ್ಕೆ ನಾನು ಅದನ್ನ ಉಪಯೋಗ ಮಾಡ್ತೇನೆ, ನಿಮ್ಮಂಥವರಿಗೆ ಕೊಡೋದಿಲ್ಲ ಅಂತ ಹೇಳಿ ನೇರವಾಗಿ ಹೇಳಿಬಿಟ್ಟು. ಅದಾದ ಬಳಿಕ
ಆ ಕಾರಿನ ರಿಜಿಸ್ಟ್ರೇಷನ್ ನಂಬರ್ನ ಅಥವಾ ಲೈಸೆನ್ಸ್ ಅನ್ನ ಬ್ರಿಟಿಷ್ ಅಧಿಕಾರಿಗಳು ರದ್ದುಗೊಳಿಸ್ತಾರೆ. ಆ ಕಾರು ಹಾಗೆ ಉಳಿದು ಬಿಡುತ್ತೆ. ಅದರ ಮೇಲೆ ಸಗಣಿಯ ಬರ್ಣಿಗಳು ಮಾತ್ರ ಕಾಣಿಸುತ್ತೆ. ನಮ್ಮತನ, ನಮ್ಮ ಅಸ್ತಿತ್ವವನ್ನು ನಾವು ಯಾಕೆ ಇನ್ನೊಬ್ಬರಿಗೆ ಬಿಟ್ಟು ಕೊಡಬೇಕು, ನಾವು ಯಾಕೆ ಗುಲಾಮರಾಗಬೇಕು ಅನ್ನುವಂತಹ ಮಾದರಿ ನಡೆಯನ್ನ ಕಾಶಿಬಾಯಿ ದೇಸಾಯಿ ಅವರು ಆ ಹೊತ್ತಿನಲ್ಲಿ ಅನುಸರಿಸಿದರು. ಇದು ಇತಿಹಾಸದಲ್ಲಿ ಬಹಳಷ್ಟು ಪ್ರಮುಖವಾಗಿ ಕಂಡುಬರುತ್ತದೆ. ಹಾಗಾಗಿ ಗಟ್ಟಿಗಿತ್ತಿ ದಿಟ್ಟತನಕ್ಕೆ ಕಾಶಿಬಾಯಿ ದೇಸಾಯಿ ಹೆಸರುವಾಸಿಯಾಗಿರ್ತಾರೆ. ಸಂಗಪ್ಪ ದೇಸಾಯಿ ಅವರ ಮರಣದ ನಂತರ ಇಡೀ 25 ಹಳ್ಳಿಗಳ ಆಡಳಿತದ ಚುಕ್ಕಾಣಿಯನ್ನ ಕಾಶಿಬಾಯಿ ಅವರು ಹಿಡಿದು ಸಮರ್ಥವಾಗಿ ನಿಭಾಯಿಸ್ತಾರೆ. ಕರ ವಸೂಲಿ ಅಥವಾ ಕಂದಾಯ ವಸೂಲಿಯನ್ನ ಮಾಡುವಂತಹ ಕೆಲಸಗಳು, ಜನಪರ ಸೇವೆಗಳನ್ನು ಮಾಡುವಂಥದ್ದು, ಜನರ ಕಷ್ಟಗಳನ್ನು ಆಲಿಸುವಂತಹ ಕೆಲಸದಲ್ಲಿ ಕಾಶಿಬಾಯಿ ದೇಸಾಯಿ ಅವರು ಸದಾ ಮುಂದಾಗ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ಕಾಶಿಬಾಯಿ ದೇಸಾಯಿ ಅವರು 7ನೇ ತರಗತಿಯ ತನಕ ಕೂಡ ಓದಿರ್ತಾರೆ. ಹಾಗಾಗಿ ಅವರೋರ್ವ ಶಿಕ್ಷಣ ಪ್ರೇಮಿಯಾಗಿರ್ತಾರೆ. ಜೊತೆಗೆ ಅನೇಕ ಕ್ರೀಡೆಗಳಿಗೂ ಕೂಡ ಪ್ರೋತ್ಸಾಹ ನೀಡ್ತಾ ಇರ್ತಾರೆ. ಅದರ ಜೊತೆಯಲ್ಲೇ ಧಾರ್ಮಿಕ ಸಾಂಸ್ಕೃತಿಕ ಸೇವೆಗಳಿಗೂ ಕೂಡ ಕಾಶಿಬಾಯಿ ದೇಸಾಯಿ ಅವರು ಹೆಸರುವಾಸಿಯಾಗಿದ್ರು. ಇಂದಿಗೂ ಕೂಡ ಅವರ ಕೊಡುಗೆಗಳು ಆ ಭಾಗದಲ್ಲಿ ಕಂಡು ಬರ್ತವೆ. ಅವರ ದಾಖಲೆಗಳೇ ಎಷ್ಟು ಇತ್ತು ಅಂತ ಹೇಳಿದ್ರೆ, ಯಾವುದೋ ಒಂದು ಕೇಸಿನ ವಿಚಾರವಾಗಿ ನಿಮ್ಮ ಆಸ್ತಿ ದಾಖಲೆಗಳನ್ನೆಲ್ಲ ತರಬೇಕು ಅಂತ ಹೇಳಿದಾಗ ಬರೋಬ್ಬರಿ 10 ರಿಂದ 15 ಚಕ್ಕಡಿಗಳಲ್ಲಿ ತಮ್ಮ ಆಸ್ತಿಯ ಕಾಗದ ಪತ್ರಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ರು. ಸರಿಸುಮಾರು 16,000ಕ್ಕೂ ಅಧಿಕ ಎಕರೆ ಜಮೀನು ಜೈನಾಪುರ ದೇಸಾಯಿಯವರ ಬಳಿ ಇತ್ತು. ಮುಂದೆ 1958ರಲ್ಲಿ ಕಾಶಿಬಾಯಿ ದೇಸಾಯಿ ಅವರು ಮರಣವನ್ನಪ್ತಾರೆ. ಮರಣವನ್ನು ಅಪ್ಪಿದಾಗ ಅದೇನೇನೋ ಆಗಿ ಆಸ್ತಿ ವಿವಾದಗಳಾಗತ್ತೆ. ಆಮೇಲೆ ಅದು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದ್ದು ಕೂಡ ನಮಗೆ ಕಂಡು ಬರುತ್ತೆ. ಮುಂದೆ ಕಾಶಿಬಾಯಿ ದೇಸಾಯಿ ಅವರ ಮರಣ ನಂತರ ಅದೇನೋ ಗೊತ್ತಿಲ್ಲ, ಜೈನಾಪುರ ದೇಸಾಯಿ ಅವರ ವಾಡೆ ನಶಿಸಿ ಹೋಗ್ತಾನೆ ಬಂದಿದೆ. ಇವತ್ತಿಗೂ ಕೂಡ ಅದನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸಗಳು ಆಗ್ತಾ ಇಲ್ಲ. ಸರ್ಕಾರವೇನು ತಗೊಂಡಿಲ್ಲ, ಆದರೆ ಅವರ ಕುಟುಂಬಸ್ಥರೇ ಆಗಾಗ ಬಂದು ಭೇಟಿಯನ್ನು ಅಲ್ಲಿಗೆ ಕೊಡ್ತಾ ಇದ್ದಾರೆ. ಅಂದು ವೈಭೋಗದಿಂದ ಮೆರೆದಂತಹ ಕಟ್ಟಡ, ವೈಭೋಗದಿಂದ ಇದ್ದಂತಹ ಆ ಒಂದು ಪ್ರದೇಶ ಇವತ್ತು ಅಳಿವಿನ ಅಂಚಿನ. ಹಾಗಾಗಿ ನಮ್ಮ ಭಾಗದ ಒಂದು ಪ್ರದೇಶ, ನಮ್ಮ ಭಾಗದ ಇತಿಹಾಸವನ್ನು ಎತ್ತಿ ತೋರಿಸುವಂತಹ ಸ್ಥಳ ಅಭಿವೃದ್ಧಿ ಆಗಬೇಕಾಗಿದೆ. ಅದನ್ನ ಯಾವ ರೀತಿ ವ್ಯಕ್ತಪಡಿಸಬೇಕು ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಕಾಶಿಬಾಯಿ ದೇಸಾಯಿ ಅಂತಹ ಗಟ್ಟಿಗಿತ್ತಿ ನಮ್ಮ ಭಾಗದಲ್ಲಿ ಇದ್ರು ಅನ್ನೋದು ನಮಗೆ ಮತ್ತಷ್ಟು ಹೆಮ್ಮೆಯನ್ನ ತರುತ್ತೆ. ಹಾಗಾಗಿ ಇತಿಹಾಸದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಇವರಿಗೆ ಕೊಡದೇ ಇದ್ರೂ ಕೂಡ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಸಿರುವಂತಹ ಇವರ ಕೊಡುಗೆ ಇಂದಿಗೂ ಕೂಡ ಅನನ್ಯವಾಗಿದೆ. ಈ ಒಂದು ಜೈನಾಪುರ ದೇಸಾಯಿ ಅವರ ವಾಡೆಯ ಬಗ್ಗೆ ಹೇಳುವಂತಹ ಪ್ರಯತ್ನ ನಮ್ದಾಗಿದೆ. ಇದೇ ರೀತಿ ಇತಿಹಾಸದಲ್ಲಿ ಇಲ್ಲದಂತಹ, ಇತಿಹಾಸದಿಂದ ಮರೆಯಾದಂತಹ ಅನೇಕ ವಿಷಯಗಳನ್ನು ಹೇಳುವ ಕಾರ್ಯಕ್ರಮವಾಗಿ ಹಿಸ್ಟರಿ ರಿಪೀಟ್ ಮೂಡಿ ಬರ್ತಾ ಇದೆ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಜೈನಾಪುರದ ನೆಲದಲ್ಲಿ ಒಬ್ಬ ಹೆಣ್ಣಿನ ಎದೆಯಲ್ಲಿ ಮಾತ್ರ ಸ್ವಾಭಿಮಾನದ ಪ್ರೀತಿ ಹೊಪ್ಪಿಯುರಿಯುತ್ತಿತ್ತು. ಆಕೆ ಸಾಮಾನ್ಯ ಹೆಣ್ಣಲ್ಲ, ದೇಸಾಯಿ ಮನೆತನದ ದಿಟ್ಟ ಒಡಕಿ. ಕಾಶಿಬಾಯಿ ದೇಸಾಯಿ. ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಸೇವೆ ನೀಡಲು ಸಜ್ಜಾಗಿದೆ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇಲ್ಲಿ ಶಸ್ತ್ರಚಿಕಿತ್ಸೆ, ಅಸ್ಥಿ ಚಿಕಿತ್ಸೆ, ಚರ್ಮರೋಗ, ಸ್ತ್ರೀರೋಗ ಮತ್ತು ಪ್ರಸೂತಿ, ನೇತ್ರ ಚಿಕಿತ್ಸೆ, ದಂತ ಚಿಕಿತ್ಸೆ, ಮೂತ್ರರೋಗ ಹಾಗೂ ಮಕ್ಕಳ ವೈದ್ಯಕೀಯ ವಿಭಾಗಗಳ ಸೇವೆ ಲಭ್ಯ. ಅತ್ಯಾಧುನಿಕ ಸಿಆರ್ಎಂ ಸೌಲಭ್ಯದ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್, ಐಸಿಯು, ಪ್ರಯೋಗಾಲಯ ಮತ್ತು ಔಷಧಾಲಯವು ಒಂದೇ ಸೂರಿನಡಿ ಸಿಗುತ್ತೆ. ಅಲ್ಟ್ರಾಸೋನೋಗ್ರಫಿ ಸೇವೆ ಜೊತೆಗೆ ಲೀನಿಯರ್, ಕಾರ್ಡಿಯಾಕ್, ಟಿವಿಎಸ್ ಮತ್ತು ಕಾನ್ವೆಕ್ಸ್ ಪ್ರೋಬ್ಸ್ ಮೂಲಕ ನಿಖರ ಪರೀಕ್ಷೆಗಳು ಜೊತೆಗೆ 2D ಎಕೋ, ಹೃದಯ ಪರೀಕ್ಷೆಯ ಸೌಲಭ್ಯವೂ ಇಲ್ಲಿದೆ. ಗುಣಮಟ್ಟದ ಚಿಕಿತ್ಸೆ, ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.